ವೇದ ವಂದಿತ ನೀನು. ಮೇಲೆ ಆಸೀನರಾಗಿರುವಂತಹ ಎಲ್ಲ गण्यरिगू प्रोग्राम नाउ वी आर स्टार्टिंग। जो बड़े गांव है वहाँ पे ही जन सुनवाई अभी होती है। इसी के साथ साथ जो मेट्रो सिटीज है, अकेले मेट्रो सिटी की भी जन सुनवाई हम करते हैं। और मुझे आज कहते हुए बहुत अच्छा लग रहा है कि अभी इन्हीं कुछ 3-4 महीनों में हमने इस जन सुनवाई को शुरू किया और अभी हम उस जन सुनवाई का शतक हम पूरा करने जा रहे हैं। करीबन 100 के आसपास हमारी जन सुनवाई पूरी हो रही है। We have 2 programs. One is Terada Bagilu. Second one is Mane Manege Congress. Terada Bagilu means open door. That means our police department, our police officers visit every school in their local area, and they educate every child, every girl child about the good and bad touch, and also the helplines. And Mane Manege police means police visits each house in their local areas and they say how well they are protected. These two are the most beneficial and local program which has been introduced and effectively it is working. Ivattu ella santrasteyaru bandidira. Santrasteyaru police ಸ್ಟೇಷನ್ಗೆ ಹೋದಾಗ ಒಂದು ನಂಬಿಕೆಯಿಂದ ಹೋಗ್ತಾರೆ, ಒಂದು ವಿಶ್ವಾಸದಿಂದ ಹೋಗ್ತಾರೆ. ಅದನ್ನು ಭಾಳ ಭರವಸೆಯಿಂದ ನಿಭಾಯಿಸುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮೂರಲ್ಲಿ ಸುಭಿಕ್ಷೆಯನ್ನು ಉಂಟು ಮಾಡಿ ವ್ಯಸನ ಮುಕ್ತರನ್ನ ಮಾಡಲು ಪ್ರಯತ್ನಿಸಿದ್ದಾರೆ. ನಾವೆಲ್ಲರೂ ಕೈಗೂಡಿಸೋಣ. ಕೈಗೂಡಿಸಿ ಪ್ರಜ್ಞಾವಂತ, ಸ್ವಚ್ಛಾತ್ಮ, ಸ್ವಚ್ಛ ಮನಸ್ಸಿನ, ಸ್ವಚ್ಛ ನಡೆಯ ನಾಗರಿಕರು ಸೃಷ್ಟಿಸುವುದರಿಂದ ಒಂದು ಸಬಲ ನಾಡು ನಿರ್ಮಾಣ ಆಗ್ತದೆ. ಕುಡಿಯೋದನ್ನು ಮಾಡ್ತಿದ್ರು ನಮ್ಮ ಹಳ್ಳಿಯಲ್ಲಿ. ಅದಕ್ಕೆ ನಿಷೇಧ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಹೆಣ್ಣು ಮಕ್ಕಳಿಗೆ ಹಣ ಇರಲಿ ಇರಲಿ ಅವ್ರಿಗೆ ತೊಂದರೆಯನ್ನು ಕೊಡ್ತಿದ್ರು ಮನೆ ಯಜಮಾನರು. ಅದಕ್ಕಾಗಿ ಅವರ ಸಮಸ್ಯೆ ಪರಿಹಾರ ಆಗಿದೆ. ಗಲಾಟೆ ಭಾಳ ಅದರಿಂದ ಕುಡಿತದಿಂದ ಭಾಳ ಒಂದಿಷ್ಟು ಸತ್ತನು ಹೋದ್ರಿ. ಅದರಿಂದ ಸ್ವಲ್ಪ ಭಾಳ ಮನ್ಯಾಗ ಜಗಳನ ಭಾಳ ಉಂಟಾಗಿಬಿಟ್ಟು ಮನ್ಯಾಗ ಜಗಳನ ಭಾಳ ಉಂಟಾದ್ರಿ. ಈಗ ನೆಮ್ಮದಿಯಿಂದ ಜೀವನ ಚಲೋ ಐತ್ರಿ. ಅಂತಿಲ್ಲ, ಇಸ್ಪಟ್ ಆಡಂತಿಲ್ಲ ಹೇಳ್ರಿ. ಆ ಕುಡಿಯೋ ನಿಷೇಧನ ತಪ್ಪೈತ್ರಿ. ಮಂಡಿಗೇರಿ ಪಂಚಾಯತಿ ಬರ್ತೀವಿ. ಮಂಡಿಗೇರಿ ಪಂಚಾಯತಿಗೆ ಇದು 400 ಮನೆ ಅದಾವ್ರಿ. ಇಲ್ಲಿ 18-19 ಜನಸಂಖ್ಯೆ ಐತಿ. ಹೆಣ್ಮಕ್ಳು ಭಾಳ ಚಲೋ ಮಾಡಿದ್ರು ನೋಡಿ ಅಪ್ಪ ಅಂತ ನೋಡ್ರಿ. ಭಾಳ ಚಲೋ ಮಾಡಿದ್ರಿ. ನೆಮ್ಮದಿ ಜೀವನ ಸಾಗಿಸ್ತಿದ್ದೇವೆ. ಇದನ್ನ ಹಿಂಗೆ ಮುಂದುವರ್ಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಭಾಳ ಸಮಸ್ಯೆ ಆಕಿತ್ರಿ. ಈಗ ದುಡ್ದಿದ್ದು ಹೋಗಿ ಖರ್ಚು ಮಾಡಿಬಿಡ್ತಿದ್ರು. ಮನ್ಯಾಗ ಜಗಳ ಹಾಕಿದ್ವು, ಅಣ್ಣ ತಮ್ಮಳು ಜಗಳ ಹಾಕಿದ್ವು, ಮತ್ತೆ ಮಗ್ಳ ಮನೆಯವ್ರ ಜಗಳ ಹಾಕಿದ್ವು. ಹಿಂಗೆ ಹಾಕಿದ್ವು. ಮೀಟಿಂಗ್ ಕರಾವ್ ಮಾಡಿ ಕುಡಿದರಿಗೆ 15,000 ದಂಡ, ಇಸ್ಪಟ್ಟಾಡಿದ ದಂಡ ಅಂತ ಹೇಳಿ ಅದರ ಪ್ರಕಾರವಾಗಿ ಎಲ್ಲ ಹಿರಿಯರು ಕೂಡಿ ಮಾಡಿದ್ದಕ್ಕೆ ನಮ್ಮ ಚಿಕನ್ಕೊಪ್ಪ ಗ್ರಾಮದಲ್ಲಿ ಇವತ್ತಿಗೆ ಸುಮಾರು 2-3 ತಿಂಗಳಿಂದ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆಯ ಮಾದರಿ ಗ್ರಾಮವನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಹಿರಿಯರು ಕೇಳ್ಕೊಂಡಿವಿ. ಅದರ ಪ್ರಕಾರ ನಡೆದೈತಿ.